ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಬ್ಯಾನರ್ ವಾರ್. ಮ್ಯಾನಸ್ ಬೇಡ್ವಾ? ನಾನು ಕೀರ್ತಿಶ್ರೀ. ಹೊಸ ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿ ಪ್ರಾಣ ಹೋಗಿತ್ತು. ಬಳ್ಳಾರಿಯಲ್ಲಿ ನಡೆದಿದ್ದ ರೆಡ್ಡಿ ವರ್ಸಸ್ ರೆಡ್ಡಿ ಕದನ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿತ್ತು. ಇದಕ್ಕೆ ಕಾರಣ ಆಗಿದ್ದ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಇದು ಮಾಸು ಮುನ್ನವೇ ಮತ್ತೊಂದು ಬ್ಯಾನರ್ ಗಲಾಟೆ ನಡೆದಿದೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಜನವರಿ 1, 2026 ರಾಜ್ಯ, ದೇಶ, ಜಗತ್ತಿನ ಜನ ಹೊಸ ವರ್ಷಾಚರಣೆ ಮಾಡ್ತಿದ್ರು. ಎಲ್ಲರೂ ಫುಲ್ ಜೋಶ್ನಲ್ಲಿದ್ರು. ಹೊಸ ವರ್ಷದ ಗುಂಗಿನಲ್ಲಿದ್ದ ಜನ ಸಂಜೆ ಆಗ್ತಾ ಇದ್ದಂತೆ ರೆಸ್ಟ್ ಮಾಡೋಕೆ ತಯಾರಿ ಮಾಡಿಕೊಳ್ತಿದ್ರು. ಈ ವೇಳೆ ಗಣಿನಾಡು ಬಳ್ಳಾರಿಯಿಂದ ಅದೊಂದು ಸುದ್ದಿ ಬಂದಿತ್ತು. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣಕ್ಕೆ ಸಿದ್ಧತೆ ನಡೆದಿತ್ತು. ಹೀಗಾಗಿ ಬಳ್ಳಾರಿ ನಗರದ ಎಲ್ಲೆಡೆ ಬ್ಯಾನರ್ಗಳನ್ನ ಕಟ್ಟಲಾಗಿತ್ತು. ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಅನಾವರಣಗೊಳಿಸೋಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವ ಸಂಪುಟವೇ ಬಳ್ಳಾರಿಗೆ ಹೋಗಬೇಕಿತ್ತು. ಆದರೆ ಹೊಸ ವರ್ಷದ ದಿನ ಆಗಿದ್ದೇ ಬೇರೆ. ಜನಾರ್ದನ್ ರೆಡ್ಡಿ ಮನೆ ಎದುರು ಬ್ಯಾನರ್ ಕಟ್ಟಲು ಅಡ್ಡಿ. ರೆಡ್ಡಿಗಳ ಕದನದಲ್ಲಿ ಹೊರಟೇ ಹೋಗಿತ್ತು ವ್ಯಕ್ತಿಯ ಪ್ರಾಣ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣ ಮಾಡೋಕೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರು. ಬಳ್ಳಾರಿಯನ್ನ ಬ್ಯಾನರ್ಗಳನ್ನ ಕಟ್ಟಿ ಸಿಂಗರಿಸಿ ಬಿಟ್ಟಿದ್ರು. ಇದೇ ರೀತಿ ಬಳ್ಳಾರಿಯಲ್ಲಿರೋ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಗಲಾಟೆ ಶುರುವಾಗಿತ್ತು. ಜನಾರ್ದನ್ ರೆಡ್ಡಿ ನಿವಾಸದ ಎದುರು ಬ್ಯಾನರ್ ಕಟ್ಟಬೇಡಿ ಅಂತ ಮನವಿ ಮಾಡಿದ್ರಂತೆ. ಅಲ್ಲದೆ ಬೇರೆಡೆ ಇನ್ನೂ 10 ಬ್ಯಾನರ್ ಕಟ್ಟಿ ಅಂತ ದುಡ್ಡು ಕೂಡ ಕೊಟ್ಟು ಕಳಿಸಿದ್ರಂತೆ. ಆದ್ರೆ ಇದು ಗೊತ್ತಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ರೊಚ್ಚಿಗೆದ್ದಿದ್ರು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ, ಅವರ ಸಂಬಂಧಿಯೂ ಆದ ಸತೀಶ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮನೆ ಎದುರು ಬ್ಯಾನರ್ ಕಟ್ಟಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರು. ಇದು ಗೊತ್ತಾಗ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ಆಪ್ತ ಶ್ರೀರಾಮುಲು ಸ್ಥಳಕ್ಕೆ ಬಂದಿದ್ರು. ಶ್ರೀರಾಮುಲು ಸ್ಥಳಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಎಷ್ಟೊತ್ತಿಗಾಗಲೇ ಜನಾರ್ದನ್ ರೆಡ್ಡಿ ಮನೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಎದುರು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇದ್ದಂತೆ ಪರಸ್ಪರ ದಾಳಿ ನಡೆಸಿದ್ರು. ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಖಾಸಗಿ ಗನ್ಮ್ಯಾನ್ ಹಾರಿಸಿದ ಗುಂಡಿಗೆ ರಾಜಶೇಖರ್ ಅನ್ನು ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದ. ಈ ಪ್ರಕರಣ ಮರೆಯೋ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ಬ್ಯಾನರ್ ಗಲಾಟೆ ಬೆಳಕಿಗೆ ಬಂದಿದೆ. ಈ ಬಾರಿಯೂ ಕಾಂಗ್ರೆಸ್ ಮುಖಂಡನಿಂದಲೇ ಬ್ಯಾನರ್ ಗಲಾಟೆ ಶುರುವಾಗಿದೆ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶಿಡ್ಲಘಟ್ಟ ಕೋಟೆ ಸರ್ಕಲ್ನಲ್ಲಿ ಕಲ್ಟ್ ಸಿನಿಮಾ ಬ್ಯಾನರ್. ಅವೈಜ್ಞಾನಿಕವಾಗಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ರೋಷ. ಶಿಡ್ಲಘಟ್ಟದ ಕೋಟೆ ಸರ್ಕಲ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮಗ ಝೈದ್ ಖಾನ್ ಅಭಿನಯದ ಕಲ್ಟ್ ಸಿನಿಮಾ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು. ಅದರಲ್ಲಿ ಒಂದು ಬ್ಯಾನರ್ ಅನ್ನ ಅವೈಜ್ಞಾನಿಕವಾಗಿ ಕಟ್ಟಲಾಗಿತ್ತು. ಇದರಿಂದ ಅಪಘಾತಗಳು ಸಂಭವಿಸಬಹುದು ಅನ್ನೋ ಕಾರಣಕ್ಕೆ ಶಿಡ್ಲಘಟ್ಟ ನಗರಸಭೆ ಸಿಬ್ಬಂದಿ ಆ ಬ್ಯಾನರ್ ತೆರವು ಮಾಡಿದ್ರು. ಬ್ಯಾನರ್ ತೆರವು ಮಾಡಿದ್ದಾರೆ ಅನ್ನೋ ವಿಚಾರ ಕೇಳಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದ ರಾಜೀವ್ ಗೌಡ ಕೆರಳಿ ಕೆಂಡವಾಗುವಂತೆ ಮಾಡಿದೆ.
ಸಚಿವರ ಮಗನ ಚಿತ್ರದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಯಾವಾಗ ಬ್ಯಾನರ್ ತೆರವು ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಲ್ಲದೆ ತಮ್ಮ ಪವರ್ ತೋರಿಸೋ ಸವಾಲು ಹಾಕಿದ್ದಾರೆ. ಹೀಗೆ ಕೋಪದ ಬರದಲ್ಲಿ ಒಬ್ಬ ಮಹಿಳೆಯ ಜೊತೆ ಮಾತನಾಡ್ತಾ ಇದ್ದೇನೆ ಅನ್ನೋದನ್ನ ಮರೆತಂತೆ ಮಾತನಾಡಿದ್ದಾರೆ. ಅವರು ಹೀಗೆ ಮಾತನಾಡಿದ್ದಾರೆ ಅಂತ ನೀವೇ ಕೇಳಿಸಿಕೊಳ್ಳಿ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ಎರಡ್ ಸರ್. ನಿಮಿಷನೂ ಅದನ್ನ ಕೇಳಲ್ಲ. ಮಧ್ಯದಲ್ಲೆಲ್ಲ ಕೇಳಿಸ್ಕೊಳ್ಳಿ. ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಸರಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ. ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಆಮೇಲೆ ಬ್ಯಾನರ್ ಕಟ್ಸಿದೀನಿ. ನೀನು ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು. ಏಂತಕ್ ಸರ್? ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಗ್ಗೆ 31 ವಾರ್ಡಿಂದ ಕರ್ಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ಲದೆ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ. ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಅಪ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್ ಹುಚ್ಚ ಅನ್ಕೊಂಡ್ಬಿಟ್ಟಿದೀರಾ ನನ್ಗೆ. ಯಾವನ್ಗೋ ಕೈಗೊಂಬೆ ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ಲದೆ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ. ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ. ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನ್ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬಂದ್ ಯಾವ್ದ. ಸರ್ ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮ ಕಿತ್ ಇನ್ನೊಬ್ರದ್ದು ಹೆಂಗ್ರಿ ಕಟ್ತೀರಿ? ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು. ಗೊತ್ತಿಲ್ವಾ ನೀನು? ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದ್ರದ್ದು? ತಾಳ್ಮೆಯಿಂದ ಇದೀನಿ ಅವತ್ ನಾನು. ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ. ಕಿತ್ಬಿಟ್ಟು ಇನ್ನೊಬ್ರು ಯಾವಂದ್ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ. ರಾಜೇಗೌಡ ಆಡಿಯೋ ವೈರಲ್ ಬಳಿಕ ವಿವಾದ. ರಾಜಕೀಯ ತಿರುವು ಪಡೆದ ಬ್ಯಾನರ್ ತೆರವು ಕೇಸ್. ಯಾವಾಗ ರಾಜೀವ್ ಗೌಡ ಮತ್ತು ಅಮೃತಾ ಗೌಡ ನಡುವಿನ ಆಡಿಯೋ ವೈರಲ್ ಆಯಿತು, ದೊಡ್ಡ ವಿವಾದವೇ ಸೃಷ್ಟಿಯಾಗಿದೆ. ಸೋತಿರೋ ಒಬ್ಬ ಅಭ್ಯರ್ಥಿ ತಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅನ್ನೋದನ್ನ ನೆಪ ಮಾಡಿಕೊಂಡು ಒಬ್ಬ ಅಧಿಕಾರಿಗೆ ಧಮಕಿ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಅಧಿಕಾರದ ಮದದಲ್ಲಿ ಏನೋ ಬೇಕಾದರೂ ಮಾಡಬಹುದಾ? ನಾನೊಬ್ಬ ಮಹಿಳೆಯ ಜೊತೆ ಮಾತನಾಡ್ತಾ ಇದ್ದೇನೆ ಅನ್ನೋದನ್ನ ಮರೆತಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದನ್ನ ಸಹಿಸಿಕೊಳ್ಳಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ.
ಅವೈಜ್ಞಾನಿಕವಾಗಿ ಅಳವಡಿಸಿದ್ದ ಬ್ಯಾನರ್ ತೆರವು ಮಾಡಲಾಗಿದೆ. ಆ ಬ್ಯಾನರ್ ಇದ್ದಿದ್ರೆ ಅಪಘಾತಗಳು ಸಂಭವಿಸಿ ಪ್ರಾಣಹಾನಿ ಆಗ್ತಿತ್ತು ಅಂತ ಅಧಿಕಾರಿ ಹೇಳ್ತಾ ಇದ್ರು. ಅದನ್ನ ಕೇಳಿಸಿಕೊಳ್ಳೋ ತಾಳ್ಮೆ ಕಾಂಗ್ರೆಸ್ ಮುಖಂಡನಿಗೆ ಇಲ್ಲವಾಗಿರೋದು ಆತನ ದರ್ಪಕ್ಕೆ ಸಾಕ್ಷಿಯಾಗಿದೆ. ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದೆ ಅಂದ ಮಾತ್ರಕ್ಕೆ ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಒಬ್ಬ ಮಹಿಳಾ ಅಧಿಕಾರಿ ಜೊತೆ ಮಾತನಾಡ್ತಾ ಇದ್ದೇನೆ ಅನ್ನೋದನ್ನ ಮರೆತು ಅವಾಚ್ಯ ಪದಗಳನ್ನು ಬಳಸಿರೋದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ಸುಳ್ಳಲ್ಲ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋ ಕಾಂಗ್ರೆಸ್ ಮುಖಂಡನ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಅಲ್ಲದೆ ಪೌರಾಯುಕ್ತೆಗೆ ನಿಂದನೆ ಮಾಡಿದ ರಾಜೀವ್ ಗೌಡ ವಿರುದ್ಧ ಪೌರ ಕಾರ್ಮಿಕರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಶಿಡ್ಲಘಟ್ಟ ಶಾಸಕ ಮೇಲೂರು ರವಿ, ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿ ಎಲ್ಲರೂ ರಾಜೀವ್ ಗೌಡ ನಡೆಯನ್ನ ಖಂಡಿಸಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಅವೈಜ್ಞಾನಿಕವಾಗಿ ಅಳವಡಿಸಿದ್ದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆಯನ್ನ ನಿಂದಿಸಿದ್ದಾರೆ. ಅವಾಚ್ಯ ಶಬ್ದಗಳನ್ನ ಬಳಸಿರೋ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಮುಗಿಲೆದ್ದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂದ ಮಾತ್ರಕ್ಕೆ ಕಾಂಗ್ರೆಸ್ ನಾಯಕರು ಏನು ಬೇಕಾದರೂ ಮಾಡಬಹುದಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮಹಿಳಾ ಅಧಿಕಾರಿ ಅನ್ನೋದನ್ನ ಮರೆತಂತೆ ಅವಾಚ್ಯ ಶಬ್ದಗಳನ್ನ ಬಳಸಿರೋ ರಾಜೀವ್ ಗೌಡ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿ ನಿಂದಿಸಿದ್ದಕ್ಕೆ ಪೌರ ಕಾರ್ಮಿಕರ ಪ್ರತಿಭಟನೆ. ಕೈ ಮುಖಂಡನ ದೌರ್ಜನ್ಯಕ್ಕೆ ಅಧಿಕಾರಿ ಕಣ್ಣೀರು. ಶಿಡ್ಲಘಟ್ಟ ನಗರಸಭೆ ಆಯುಕ್ತರಾದ ಅಮೃತ ಗೌಡ ವಿರುದ್ಧ ರಾಜೀವ್ ಗೌಡ ಮಾಡಿರೋ ಪದ ಬಳಕೆಯನ್ನ ವಿರೋಧಿಸಿ ಪೌರ ಕಾರ್ಮಿಕರು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಶಿಡ್ಲಘಟ್ಟದ ನಗರಸಭೆಯಿಂದ ಪೊಲೀಸ್ ಠಾಣೆಯವರೆಗೆ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಪೌರಾಯುಕ್ತೆ ಅಮೃತ ಗೌಡ ರಾಜೀವ್ ಗೌಡ ಆಡಿದ ಮಾತುಗಳನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ರು. ಈ ವೇಳೆ ಪೌರ ಕಾರ್ಮಿಕರು ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ಬೆಂಕಿ ಹಚ್ಚುವ ಮಾತನಾಡಿದ್ದವರ ವಿರುದ್ಧ ದೂರು. ರಾಜೀವ್ ವಿರುದ್ಧ ದೂರು ದಾಖಲಿಸಿದ ಅಮೃತ. ರಾಜ್ಯದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ ಅನ್ನೋ ದರ್ಪದಲ್ಲಿ ಅಧಿಕಾರಿಯ ಜೊತೆ ಅವಾಚ್ಯ ಶಬ್ದಗಳನ್ನ ಬಳಸಿ ರಾಜೀವ್ ಗೌಡ ಮಾತನಾಡಿದ್ರು. ಒಂದು ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಅಧಿಕಾರಿಯ ವಿರುದ್ಧ ರೋಷಾವೇಶ ವ್ಯಕ್ತಪಡಿಸಿದ್ದ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತ ಗೌಡ ಶಿಡ್ಲಘಟ್ಟ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ನಗರಸಭೆಯಿಂದ ಠಾಣೆಯವರೆಗೆ ಪೌರ ಕಾರ್ಮಿಕರ ಜೊತೆ ಕಾಲ್ನಡಿಗೆಯಲ್ಲಿ ಆಗಮಿಸಿದ ಅಮೃತ ಗೌಡ ಅವಾಚ್ಯ ಶಬ್ದ ಬಳಸಿದ್ದ ರಾಜೀವ್ ಗೌಡ ವಿರುದ್ಧ ದೂರು ನೀಡಿದ್ದಾರೆ. ಅಧಿಕಾರಿಯನ್ನ ನಿಂದಿಸಿ ಮಾತನಾಡಿರೋ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅಮೃತ ಗೌಡ ದೂರು ಕೊಟ್ಟಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ. ರಾಜೀವ್ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಕೆಶಿಗೆ ಒತ್ತಾಯ. ಅವೈಜ್ಞಾನಿಕವಾಗಿ ಅಳವಡಿಸಿದ್ದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಧಿಕಾರಿಗೆ ಧಮಕಿ ಹಾಕಿದ್ದಾರೆ. ಅದರಲ್ಲೂ ಅವಾಚ್ಯ ಶಬ್ದಗಳನ್ನ ಬಳಸಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ದಾರೆ. ಬೆಂಕಿ ಹಚ್ಚುತ್ತೇನೆ, ಚಪ್ಪಲಿಯಲ್ಲಿ ಹೊಡೆಸುತ್ತೇನೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋದನ್ನ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಇಂಥವರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಆಗ್ರಹಿಸಿದ್ದಾರೆ. ಅಲ್ಲದೆ ಡಿಕೆಶಿ ಈಗೇನು ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು ಆಡಳಿತ ವೈಫಲ್ಯ ಆಗಿದೆ.
ಇವತ್ತು ಎಲ್ಲ ಭಾಗದಲ್ಲೂ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಗೂಂಡ ರೀತಿ ಇವತ್ತು ಕೆಲವು ರಾಜಕಾರಣಿಗಳು ವರ್ತನೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಈ ಒಂದು ಪ್ರಕರಣ ಸಹ ಭಾಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ನಮ್ಮ ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ಇವತ್ತು ತಂದು ಇವತ್ತು ಇದು ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಇದ್ರ ಬಗ್ಗೆ ತಾವು ಕ್ರಮ ವಹಿಸಬೇಕು, ಅವ್ರ ಮೇಲೆ ಕೂಡಲೇ ಕ್ರಮ ವಹಿಸಿ ಅವರಿಗೆ ಜೈಲು ಕಳಿಸ್ತಕ್ಕಂಥ ಕೆಲಸ ಆಗಬೇಕಂತ ಕುಮಾರಣ್ಣವರು ಸಹ ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಮಾತಾಡಿದ್ದಾರೆ. ರಾಜಕಾರಣಿಗೆ ಮಾತಿನ ಮೇಲೆ ಹಿಡಿತವಿರಬೇಕು. ಕಾಂಗ್ರೆಸ್ ಮುಖಂಡರು ಉತ್ತರಿಸಲಿ ಎಂದ ಸಂಸದ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಳಸಿರೋ ಪದ ಜಾಲದ ಕುರಿತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಕಾರಣದಲ್ಲಿರೋರಿಗೆ ಮಾತಿನ ಮೇಲೆ ಹಿಡಿತವಿರಬೇಕು. ಅದರಲ್ಲೂ ಮಹಿಳಾ ಅಧಿಕಾರಿಗಳು ಇದ್ದಾಗ ಅವರು ತಪ್ಪು ಮಾಡಿದ್ದರೂ ಅದನ್ನ ಹೇಳೋಕೆ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ರಾಜೀವ್ ಗೌಡ ಬಳಸಿರೋ ಪದಗಳ ಕುರಿತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮುಖಂಡರು ಉತ್ತರ ನೀಡಲಿ ಅಂತ ಸುಧಾಕರ್ ಹೇಳಿದ್ದಾರೆ. ನೋಡಿ, ಒಬ್ಬ ರಾಜಕಾರಣಿ ಆಗಿರುವಂತವ್ರು ಅವರ ಮಾತಿನ ಮೇಲೆ ಹಿಡಿತಾ ಇರ್ಬೇಕು, ಅವ್ರ ನಾಲಿಗೆ ಮೇಲೆ ಹಿಡಿತಾ ಇರ್ಬೇಕು. ಅದರಲ್ಲಿ ಕೂಡ ಒಂದು ಹೆಣ್ಣುಮಗಳು ಅಧಿಕಾರಿ ಇದ್ದಾಗ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂತ ರೀತಿ ನೀತಿ ಇದೆ. ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ, ಅಲ್ವಾ? ಹಾಗಾಗಿ ಕಾಂಗ್ರೆಸ್ನವ್ರು ಇದಕ್ಕೆ ಉತ್ತರ ಕೊಡ್ಬೇಕು, ನಾನಲ್ಲ. ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ, ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಅವ್ರ ಸ್ಟೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಅವರು ಆನ್ಸರ್ ಮಾಡ್ಲಿ. ಜಾತಿ ನಿಂದನೆ ಕೇಸ್ ದಾಖಲಿಸಲು ಛಲವಾದಿ ಆಗ್ರಹ. ಮಹಿಳಾ ಆಯೋಗದ ವಿರುದ್ಧ ಆರ್ ಅಶೋಕ್ ಗರಂ. ರಾಜೀವ್ ಗೌಡ ಮಹಿಳಾ ಅಧಿಕಾರಿ ಜೊತೆ ಮಾತನಾಡುವಾಗ ನಗರಸಭೆ ಸಿಬ್ಬಂದಿಗೆ ಬೈದಿದ್ದಾರೆ. ನಗರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡೋರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ವಿರುದ್ಧ ಜಾತಿ ನಿಂದನೆ ಕೇಸ್ ಹಾಕಬೇಕು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಅಲ್ಲದೆ ದಂಗೆ ಎಬ್ಬಿಸುತ್ತೇನೆ ಅಂತ ಹೇಳಿದ್ದಕ್ಕೆ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸಿ ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮತ್ತೊಂದೆಡೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಹಿಳಾ ಆಯೋಗದ ವಿರುದ್ಧ ಗರಂ ಆಗಿದ್ದಾರೆ. ಬೇರೆ ಪ್ರಕರಣಗಳಲ್ಲಿ ಶೀಘ್ರವಾಗಿ ಸ್ಪಂದಿಸೋ ಮಹಿಳಾ ಆಯೋಗ ಈಗೇನ್ ಮಾಡ್ತಿದೆ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲರನ್ನೂ ಕರೆಸಿ ಚಪ್ಪಲಿಯಲ್ಲಿ ಒಡಿಸ್ತೀನಿ ಅಂತ ಅಧಿಕಾರಿಗೆ ಮಾತಾಡಿದ್ದು. ಅವನು ಯಾವಳು ತೆಗೆದಿದ್ದು ಬ್ಯಾನರು ಅಂದರೆ ಅವರು ಪೌರ ಕಾರ್ಮಿಕರು, ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ. ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕಬೇಕಾಗುತ್ತದೆ, ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬೇಕು? ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ದರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನು ಬಂಧಿಸಬೇಕು ಅಂತ ಕೇಳಿದೆ. ಮಹಿಳೆಗೆ ಅವ್ರ ಮನೆಯಲ್ಲಿರೋರ್ನೆಲ್ಲರನ್ನು, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಕ್ಕ, ಅಣ್ಣ ಎಲ್ಲರನ್ನೂ ಬೈದ್ಬಿಟ್ಟವ್ರೆ. ಆ ಪದ ಹೇಳೋಕ್ಕಾಗಲ್ಲ, ಹೇಳಿದ್ರು ನೀವು ಹಾಕಲ್ಲ, ಅದಕ್ಕೆ ನಾನು ಹೇಳಲ್ಲ, ಅಷ್ಟು ಪದ ಬೈದವ್ರೆ. ಅವ್ರ ಮನೆಯವ್ರನ್ನೆಲ್ಲ ಹಿಡಿದು ಬೈದವ್ರೆ. ಈಗ ಯಾಕಪ್ಪ ಮಹಿಳೆ ಆಗದವ್ರು ಕ್ರಮ ತೆಗೆದುಕೊಂಡಿಲ್ಲ? ಬೇರೆಯವರಾಗಿದ್ರೆ ಬಿಟ್ಟಿರಾರ? ಇಷ್ಟೊತ್ತು BJP ಆಗಿದ್ರೆ ಹರಾಜು ಮೇಲೆ ಹರಾಜು ಆಗ್ತಾ ಇದ್ರಿ. ಕಣ್ಣು ಕಾಣಿಸಲ್ವಾ? ಕಿವಿ ಕೇಳಿಸಲ್ವಾ? ಮಾಧ್ಯಮನ ನೋಡಲ್ಲ? ಪತ್ರಿಕೆಯನ್ನು ಓದಲ್ವಾ? ಜ್ಞಾನ ಇಲ್ವಾ? ನಾಚಿಕೆ ಆಗಬೇಕು ನಿಮ್ಮ ಇದಕ್ಕೆ, ನಿಮ್ಮ ಸರ್ಕಾರಕ್ಕೆ. ಕಾನೂನು ಪ್ರಕಾರ ಕ್ರಮ ಪಕ್ಕಾ ಎಂದ ಡಿಸಿಎಂ ಡಿಕೆಶಿ. ದೂರು ನೀಡಲು ಸಲಹೆ ನೀಡಿದ್ದೇವೆ ಎಂದ ಸುಧಾಕರ್. ನಗರಸಭೆ ಪೌರಾಯುಕ್ತ ಅಮೃತಾ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ.
ಇದರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಕಾನೂನು ಪ್ರಕಾರ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಘಟನೆ ಕುರಿತು ಪ್ರತಿಕ್ರಿಯೆ ಕೊಟ್ಟಿರೋ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿದ್ದೇನೆ. ದೌರ್ಜನ್ಯ ಮೆರೆದಿರೋ ಮುಖಂಡನ ವಿರುದ್ಧ ದೂರು ನೀಡುವಂತೆ ಸಲಹೆ ನೀಡಲಾಗಿದೆ. ಅವರು ದೂರು ನೀಡಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ. ಬಗ್ಗೆ ನನಗೆ ನಿನ್ನೆ ಸಂಜೆನೇ ನನಗೆ ಮಾಹಿತಿ ಬಂತು. ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆ. ನನಗೆ ಈ ಥರ ಆಗಿದೆ ಅಂಥೇಳಿ ನನಗೆ ಕಳಿಸ್ಕೊಟ್ರು. ನನಗೆ ವಾಯ್ಸ್ ರೆಕಾರ್ಡಿಂಗು ಕಳಿಸ್ಕೊಟ್ರು. ನಾನು ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಇದು ಕೇಳಿಸ್ಕೊಳ್ಳಿ. ಅವರು ನಿನ್ನೆ ಪೂರ್ತಿ ದಿನ ಅವರು ಸಭೆಯಲ್ಲಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಇಲಾಖೆಯವರು ಸಭೆಯಲ್ಲಿದ್ದರು. ಅವರು ನೋಡಿರಲಿಲ್ಲ. ನಾನು ಮಾತಾಡಿ ಅವ್ರಿಗೆ ಹೇಳಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗ್ಬೋದು, ಅಧಿಕಾರಿಗೆ ಒಂದು ನೈತಿಕ ಬಲವನ್ನು ತುಂಬುವಂಥ ಕೆಲಸ ಆಗಬೇಕು, ಅವರಿಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಿ, ಅವರೇನಾದರೂ ದೂರು ಕೊಟ್ಟರೆ ಆ ದೂರಿನನ್ವಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ನಿನ್ನೆ ರಾತ್ರಿನೇ ನಾನು ಕೊಟ್ಟಿದ್ದೆ. ನೋಡಿ, ನಿನ್ನೆ ನನಗೆ ಅವರು ಫೋನಲ್ಲಿ ಮಾತಾಡಿದ್ರು, ಈ ಥರ ಆಗಿದೆ ಅಂತ ಹೇಳಿದಾಗ ನಾನು ಅವ್ರಿಗೆ ಧೈರ್ಯವಾಗಿರಿ, ನಾವು ಇದ್ದೀವಿ ಅಂತ ಹೇಳಿದ್ದೀನಿ. ನೀವು ಜಿಲ್ಲಾಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವ್ರು ಏನು ಸಲಹೆ ಕೊಡ್ತಾರೆ ಅದರಂತೆ ನೀವು ನಡ್ಕೊಳ್ಳಿ ಅಂತಕ್ಕಂಥ ಸೂಚನೆ ನಾನು ರಾತ್ರಿನೇ ನಾನು ಅವ್ರಿಗೆ ಕೊಟ್ಟಿದ್ದೇನೆ. ಪಕ್ಷದ ಕಾರ್ಯಕರ್ತರು ಅಥವಾ ಅಭ್ಯರ್ಥಿ ಅಂತ ಹೇಳಿದ ಮೇಲೆ ನಮಗೆ ಎಲ್ಲರೂ ಒಂದೇ. ಆದರೆ ನಮ್ಮ ಒಂದು ಬೆಂಬಲ ಇದೆ ಇಂಥದಕ್ಕೆ ಅಂತಕ್ಕಂಥದ್ದು ತಪ್ಪು. ಈಗ ಯಾರೋ ಒಬ್ಬರು ಅವರ ವೈಯಕ್ತಿಕ ಕಾರಣಗಳಿಗೆ ಏನಾದರೂ ಕೆಟ್ಟ ನಡವಳಿಕೆಯನ್ನು ಮಾಡಿದಾಗ ಅದು ನಮ್ಮ ಮೇಲೆ ಯಾವ ರೀತಿ ಬರ್ತದೆ? ಅದರಿಂದ ಆ ರೀತಿ ಬೆಂಬಲ ಇದ್ದಿದ್ದರೆ ನಾವು ಯಾಕೆ ಕ್ರಮ ತಗೋಬೇಕು ಅಂತ ಹೇಳ್ತೇವೆ ನಾವು. ಅದರಿಂದ ಆ ಥರ ಅವರ ಕೆಟ್ಟ ನಡವಳಿಕೆಗೆ ನಮ್ಮ ಬೆಂಬಲ ಇರೋದಿಲ್ಲ. ಒಳ್ಳೆ ರೀತಿ ಒಳ್ಳೆ ನಡವಳಿಕೆ ಇದ್ದು ಪಕ್ಷ ಕಟ್ಟುವಂಥದ್ದಕ್ಕೆ, ಪಕ್ಷಕ್ಕೆ ಒಳ್ಳೇದು ಮಾಡುವಂಥದ್ದು ಕೆಲಸಕ್ಕೆ ನಮ್ಮ ಬೆಂಬಲ ಇದೆ. ಈ ರೀತಿ ಪಕ್ಷಕ್ಕೆ ಹಾನಿ ಮಾಡುವಂಥದ್ದು ಅಥವಾ ಒಂದು ಸಭ್ಯ ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ತಪ್ಪನ್ನು ಮಾಡಿದಾಗ ಖಂಡಿತ ನಾವು ಅದನ್ನು ಒಪ್ಪುವಂಥದ್ದಲ್ಲ. ಹೊಸ ವರ್ಷದ ದಿನ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಇನ್ನೂ ತಣ್ಣಗಾಗಿಲ್ಲ. ಬ್ಯಾನರ್ ಗಲಾಟೆ ವಿರುದ್ಧ ಬಿಜೆಪಿ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋಕೆ ಮುಂದಾಗಿದೆ. ಇದರ ನಡುವೆ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಪೌರಾಯುಕ್ತಗೆ ಬೆದರಿಕೆ ಹಾಕಿರೋ ಆಡಿಯೋ ವೈರಲ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಿದೆ. ಸದ್ಯಕ್ಕೆ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿದ್ದು ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.